ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಹೃಷೀಕೇಶಾಯ ನಮಃ. ಓಂ ಇಂದ್ರಾಯುಧ್ಯಾಪಗೋಷಧೀರುತಾಪಃ ಪತಿಂಬೋ ಅಜ್ಞಾನಾಂ ರಯಿಂ ರಕ್ಷಂತಿ ಜೀರಯೌವನಾನಿ ಧೀನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 298ನೇಯ ಭಾಗ ಇದು. ಹೃಷೀಕೇಶ ಅನ್ನುವ ನಾಮದ ವಿವರವನ್ನು ನಾವಿವತ್ತು ನೋಡಬೇಕಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ 44ನೇ ಬೃಹತಿ ಮಂತ್ರ. ಇದು 48ನೇಯ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಮತ್ತೆ ಬೃಹತಿ ಮಂತ್ರ 44ನೇದ್ದು. ಅವೆರಡರ ವ್ಯಾಖ್ಯಾನವನ್ನು ಇವತ್ತು ನಾವು ನೋಡಬೇಕಾಗಿದೆ. ಹೃಷೀಕೇಶ ಅನ್ನುವ ಶಬ್ದಕ್ಕೆ ಇಂದ್ರಿಯಗಳ ಅಧಿಪತಿ ಅಂತ ಹೀಗರ್ಥ. ಹೃಷೀಕಾಣಿ ಇಂದ್ರಿಯಾಣ್ಯಾಹು ತೇಷಾಮೀಶೋ ಯತೋ ಭವಾನ್ ಹೃಷೀಕೇಶಸ್ತತೋ ವಿಷ್ಣು ಖ್ಯಾತೋ ದೇವೇಶು ಅಂತ ಭಗವಂತನನ್ನ ಹೃಷೀಕಗಳು ಅಂದರೆ ಇಂದ್ರಿಯಗಳು, ಅವುಗಳಿಗೆ ಅಧಿಪತಿ ಆದ್ದರಿಂದ ಆತನನ್ನ ಹೃಷೀಕೇಶ ಅಂತ ವರ್ಣನೆ ಮಾಡ್ತಾರೆ. ತನ್ನನ್ನ ಸ್ತುತಿಸುವವರಿಗೆ ಮುಕ್ತಿಯಲ್ಲಿ ಈತ ಆನಂದ ಕೊಡ್ತಾನೆ. ಆನಂದಾದಿಗಳನ್ನು ಕೊಡುವುದರಿಂದ ಆತ ಹೃಷಿ. ಹರ್ಷ ಅಂದ್ರೆ ಆನಂದ, ಅವೆಲ್ಲವನ್ನು ಕೊಡುವುದರಿಂದ ಈತ ಹೃಷಿ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಕ ಅಂದ್ರೆ ವಾಯು, ಅವನಿಗೆ ಚತುರ್ಮುಖ ಬ್ರಹ್ಮ ಮತ್ತು ವಾಯುಗಳಿಗೆ ಈಶ ಆದ್ರಿಂದ ಹೃಷಿಕೇಶ. ಹೃಷಿಕ ಅಂದ್ರೆ ಹರ್ಷ ಅಂತ ಅರ್ಥ, ಆನಂದ ಅಂತ ಅರ್ಥ. ಆನಂದವೇ ಮೊದಲಾದ ಗುಣಗಳ ಸಮೂಹವನ್ನ ಧರಿಸಿದವನು ಅಂತ ಅದಕ್ಕೆ ಮತ್ತೊಂದು ಅರ್ಥ, ಗುಣಪೂರ್ಣ ಅಂತ ಅರ್ಥ. ತಾನು ಸ್ವಯಂ ಆನಂದ ಸ್ವರೂಪನಾಗಿದ್ದಾನೆ. ಮತ್ತೆ ಸೂರ್ಯ ಮತ್ತು ಚಂದ್ರರ ಅಗ್ನಿಯ ಕಿರಣಗಳಲ್ಲಿ ಇದ್ದಾನೆ. ಈ ಎಲ್ಲ ಕಾರಣದಿಂದ ಆತನ ಸ್ವರೂಪವನ್ನು ಹೃಷೀಕೇಶ ಅಂತ ವರ್ಣನೆ ಮಾಡ್ತಾರೆ. ಇದು ಒಂದು ಅರ್ಥ ಅದಕ್ಕಿದೆ. ಹೀಗೆ ಪ್ರಧಾನವಾಗಿ ಒಂದು 2-3 ಅರ್ಥಗಳು ಮತ್ತು ಅನೇಕ ಅರ್ಥಗಳನ್ನು ಅದಕ್ಕೆ ನಾವು ವರ್ಣಿಸಬಹುದು. ಒಂದೆರಡು ಅರ್ಥಗಳು ಈ ರೀತಿಯಾಗಿವೆ. ಈ ಹೃಷೀಕೇಶ ಅನ್ನುವ ನಾಮದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಏನಿದೆ, 44ನೇ ಬೃಹತಿ ಮಂತ್ರ, ಇಂದ್ರಾಯ ದ್ಯಾವ ಓಷಧೀಹಿ ಉತಾಪಃ ಪತಿಂಬೋ ಅಜ್ಞಾನಂ ಅಂತ, ಅದರ ವ್ಯಾಖ್ಯಾನವನ್ನು ನಾವೀಗ ನೋಡಬೇಕಾಗಿದೆ. ಈ ಪೃಥ್ವಿ ಭಗವಂತನನ್ನ ಸೇವಿಸ್ತದೆ ಅಂತ ಹಿಂದಿನ ಮಂತ್ರದಲ್ಲಿ ಬಂದಿದೆ. ಪುರೋ ವಸೂನಿ ಪೃಥ್ವಿ ಬಿಭರ್ತೆ ಅಂತ. ಪೃಥ್ವಿ ಮಾತ್ರ ಈ ಭಗವಂತನನ್ನ ಸ್ತುತಿಸ್ತಾ ಇರುವುದಲ್ಲ ಹೊರತು ಇನ್ನೂ ಅನೇಕ ದೇವತೆಗಳು ಕೂಡ, ಆಕಾಶದ ಅಭಿಮಾನಿ ದೇವತೆಗಳು ಮತ್ತೆ ಜಲಾಭಿಮಾನಿ ದೇವತೆಗಳು, ಓಷಧ್ಯಾಭಿಮಾನಿ ದೇವತೆಗಳು, ಅವರೆಲ್ಲರೂ ಕೂಡ ಈ ಸಂಪತ್ತನ್ನ ಭಗವಂತನ ಪೂಜೆಗಾಗಿಯೇ ಧರಿಸಿದ್ದಾರೆ. ಆ ಸಂಪತ್ತನ್ನ ನಾವೆಲ್ಲರೂ ವಿನಿಯೋಗ ಮಾಡಬೇಕಾದದ್ದು ಈ ಭಗವಂತನ ಪೂಜೆಗಾಗಿ ಅನ್ನುವಂಥ ಸಂದೇಶವನ್ನ ಅವರು ನಮಗೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ, ಆ ದೇವತೆಗಳೆಲ್ಲರೂ ಕೂಡ. ಇಲ್ಲಿ ಶ್ಲೋಕದಲ್ಲಿ ಆ ವೇದ ಮಂತ್ರದಲ್ಲಿ ಜೀರಿ ಅಂತ ಶಬ್ದ ಇದೆ. ಜೀರಯಃ ಅಂತ ಬಹುವಚನ. ಜೀರಯಃ ಅಂತಂದ್ರೆ ಅದಕ್ಕೆ ಜೃ ವಯೋಹಾನವನೋ ಧಾತುವಿನಿಂದ ಜೀರ್ಣರಾದವರು ಅಂತ ಅರ್ಥ ಆಗ್ತದೆ. ಜೀರ್ಣರು ಅಂದ್ರೆ ವೃದ್ಧರು ಅಂತ ಅರ್ಥ. ವಯಸ್ಸಿನಿಂದ ಮಾಗಿದವರು
ಅಂತ ಅದರ ಅಭಿಪ್ರಾಯ ಆಗ್ತದೆ. ಅವರು ಅಂಥ ಹಿರಿಯರಾದಂಥ ಗುರುಗಳು, ದೇವತೆಗಳು ಮೊದಲಾದವರು ಕೂಡ ವನಾನಿ, ವನ ಅಂದ್ರೆ ಕಾಡು ಅಂತ ಅರ್ಥ ಅಲ್ಲ, ಫಲಗಳನ್ನ, ನಮಗೆ ಅಪೇಕ್ಷಿತವಾದಂತಹ ಫಲಗಳನ್ನ ಅವರೆಲ್ಲರೂ ರಕ್ಷಿಸ್ತಾರೆ. ಇದನ್ನೆಲ್ಲವನ್ನೂ ಈ ದೇವತೆಗಳು, ಗುರುಗಳು, ಹಿರಿಯರು ಮೊದಲಾದವರು ಮಾಡುವುದು ಭಗವಂತನ ಪೂಜೆಗಾಗಿ. ಇಂದ್ರ ಪೂಜಾರ್ಥಮೇವ ಧಾರಯಂತೆ. ವನ ಅನ್ನೋ ಶಬ್ದಕ್ಕೆ ಹೀಗೆ ನಮಗೆಲ್ಲರಿಗೂ ಅಪೇಕ್ಷಿತವಾದಂಥ, ನಮಗೆ ಸಿಗಬೇಕಾದಂಥ ಫಲಗಳು ಅಂತ ಅರ್ಥಪೂರ್ವಕವಾಗಿ ನಾವು ನೋಡಿದೆವು. ವನ ಅನ್ನುವುದಕ್ಕೆ ಚಕ್ಷುರಾದಿ ಇಂದ್ರಿಯಗಳು ಅಂತ ಒಂದು ಅರ್ಥವನ್ನು ಕೂಡ ರಘುನಾಥ ತೀರ್ಥರು ವರ್ಣನೆ ಮಾಡ್ತಾರೆ. ದ್ಯಾವಹ ಅಂದ್ರೆ ಆಕಾಶಾಭಿಮಾನಿ ದೇವತೆಗಳು. ಯದ್ವಾ ಇಂದ್ರಾಯ ಇಂದ್ರ ಪೂಜಾರ್ಥಮೇವ ದ್ಯಾವಹ ಅನ್ನೋದ್ರಿಂದ ಒಂದು ಬೇರೆ ಅರ್ಥವನ್ನ ರಘುನಾಥ ತೀರ್ಥರು ಹೇಳ್ತಾರೆ. ದ್ಯಾವಹ ಅಂದ್ರೆ ಆಕಾಶಾಭಿಮಾನಿ ದೇವತೆಗಳು, ಓಷಧ್ಯ ಅಂದ್ರೆ ಔಷಧಿ ಮತ್ತು ವನಸ್ಪತಿಗಳ ಅಭಿಮಾನಿ ದೇವತೆಗಳು, ಆಪಹ ಅಂದ್ರೆ ನೀರು ಅಂತ ಅರ್ಥ. ಕೇವಲ ನೀರಲ್ಲ, ಜಲತತ್ವ ಮಾತ್ರ ಅಲ್ಲ, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇತ್ಯಾದಿ ಪಂಚಮಹಾಭೂತಾಭಿಮಾನಿಗಳಾದಂತಹ ಸೂರ್ಯ ಮೊದಲಾದ ಎಲ್ಲ ದೇವತೆಗಳು. ಔಷಧಿ ವನಸ್ಪತಿಗಳಿಗೆ ಅಭಿಮಾನಿಗಳಾದಂತಹ ಚಂದ್ರಾದಿ ದೇವತೆಗಳು. ಭೂತ ಅಂದ್ರೆ ಆಕಾಶ, ಅದರ ಅಭಿಮಾನಿಗಳಾದಂತಹ ಗಣಪತಿ ಮೊದಲಾದವರು ಇವರೆಲ್ಲರೂ ಕೂಡ ಇಂದ್ರಿಯಗಳನ್ನು ರಕ್ಷಿಸ್ತಾರೆ. ನಮ್ಮ ಇಂದ್ರಿಯಗಳಲ್ಲಿ ಅವರೇ ಇದ್ದಾರೆ. ಆದಿತ್ಯಶ್ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ್, ಇವೆಲ್ಲ ಮುಂದೆ ಬರುವಂತಹ ಉಪನಿಷತ್ತಿನ ವಾಕ್ಯಗಳು. ಸೂರ್ಯ ಚಕ್ಷುರ್ಭೂತ್ವ, ಚಕ್ಷುರಿಂದ್ರಿಯದ ರೂಪದಲ್ಲಿ ಇದ್ದು ನಮ್ಮ ಚಕ್ಷುರಿಂದ್ರಿಯದ ಒಳಗಿದ್ದಾನೆ. ಅವನು ಸ್ವಯಂ ಭಗವಂತನ ಚಕ್ಷುರಿಂದ್ರಿಯದಿಂದ ಹುಟ್ಟಿದ್ದಾನೆ, ಮತ್ತೆ ನಮ್ಮ ಕಣ್ಣಿನಲ್ಲಿ ಅವನೇ ಇದ್ದಾನೆ. ಔಷಧಿ ವನಸ್ಪತಯ, ಔಷಧಿ ವನಸ್ಪತಿಗಳ ಅಭಿಮಾನಿ ದೇವತೆಗಳಾದಂತಹ ಚಂದ್ರ ಮತ್ತಿತರರು ಭಗವಂತನ ರೋಮಗಳಿಂದ ಹುಟ್ಟಿದ್ದಾರೆ. ಅವರು ತ್ವಚಂ ಪ್ರಾವಿಶನ್, ನಮ್ಮ ಚರ್ಮವನ್ನ ಪ್ರವೇಶಿಸಿದ್ದಾರೆ ಅಂತ ಇದು ಕೂಡ ಉಪನಿಷತ್ತಿನ ಮಾತು. ಆಪಹ ಜಲಾಭಿಮಾನಿಯಾದಂತಹ ವರುಣ, ರೇತಃ ಭೂತ್ವ, ಅವನು ರೇತಸ್ಸಾಗಿ, ಶಿಷ್ಣಂ ಪ್ರಾವಿಶತ್, ನಮ್ಮ ಗುಹ್ಯೇಂದ್ರಿಯವನ್ನು ಪ್ರವೇಶ ಮಾಡಿದ್ದಾನೆ. ಇವೆಲ್ಲ ಉಪನಿಷತ್ತಿನಲ್ಲಿ ಬರುವಂತಹ ಮಾತುಗಳು. ಈ ನಮ್ಮ ಇಂದ್ರಿಯಗಳನ್ನ ಜೀರಯ ಅಂತ ಏನಿದೆಯಲ್ಲ, ಜೀರ್ಣಾನಿ ಇಂದ್ರಿಯಾಣಿ, ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಜೀರ್ಣವಾಗಿ ಹೋಗಿವೆ. ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ ಅಂತ ಕಾಟಕೋಪನಿಷತ್ನಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ರಘುನಾಥ ತೀರ್ಥರು ಹೇಳಿಲ್ಲ, ಅವ್ರು ಹೇಳಿದ್ದನ್ನು ನಾನು ವ್ಯಾಖ್ಯಾನ ಮಾಡ್ತಿದ್ದೇನಷ್ಟೇ, ವಿವರಿಸಿ ನಾನು ಅರ್ಥ ಮಾಡ್ಕೊಂಡಿದ್ದನ್ನು ತಮ್ಮ ಎದುರಿಗಿಡ್ತಾ ಇದ್ದೇನಷ್ಟೇ. ಇಂದ್ರಿಯಗಳು ಹುಟ್ಟಿದ ಆರಭ್ಯ ಅನೇಕ ವಿಷಯ ಪದಾರ್ಥಗಳನ್ನು ಅನುಭವಿಸಿ ಕೊನೆಗೊಮ್ಮೆ ತಮ್ಮ ಶಕ್ತಿಯನ್ನು ಕಳ್ಕೋತಾವೆ ಅಂತ ವರ್ಣನೆ ಮಾಡ್ತಾರೆ. ಆದ್ರಿಂದ ನಮ್ಮೆಲ್ಲ ಇಂದ್ರಿಯಗಳು ಕೂಡ ಬಹುತೇಕ ಜೀರ್ಣ ಆದಂತೇನೆ. ಈಗಿನ ಒಂದು ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದೆ ಅನೇಕ ಜನ್ಮಗಳನ್ನು ಕೂಡ ನಾವು ಸವಿಸಿದ್ದೇವೆ. ನಮಗೆ ಇವತ್ತು ಹೊರಗೆ ಕಾಣುವಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿಗಳು ಏನಿವೆಯಲ್ಲ, ಇವು ಮಾತ್ರ ಅಲ್ಲ, ಇವುಗಳ ಒಳಗೆ ಇಂದ್ರಿಯಗಳಿವೆ, ಸ್ವರೂಪಭೂತಗಳಾದಂತಹ ಇಂದ್ರಿಯಗಳಿವೆ. ಅವು ಅನಾದಿ ಕಾಲದಿಂದಲೂ ನಮ್ಮ ಜೊತೆಗೆ ಇರುವಂತಹ ಇಂದ್ರಿಯಗಳು. ಅದಕ್ಕಾಗಿ ಅವು ಜೀರ್ಣ ಅಂತ ವರ್ಣನೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಎಷ್ಟೋ ವಿಷಯ ಪದಾರ್ಥಗಳನ್ನು ನಾವು ಅನುಭವಿಸಿಯೇ ಇದ್ದೇವೆ. ಹೊಸದಾಗಿ ಏನು ಈಗ ಅನುಭವಿಸ್ತಾ ಇರುವುದಲ್ಲ. ಇವತ್ತು ಹೊರಗಿರುವ ಕಣ್ಣು, ಹೊರಗಿರುವ ಕಿವಿ, ಇದೆಲ್ಲ ಏನಿದೆಯಲ್ಲ, ಇದು ಕೇವಲ ಗೋಲಕ ಮಾತ್ರ. ಇದರ ಒಳಗಿರುವಂತಹ ಇಂದ್ರಿಯ ಈ ಹಿಂದೆ ಕೂಡ ಅನೇಕ ಬಾರಿ ವಿಷಯ ಪದಾರ್ಥಗಳನ್ನು ಅನುಭವಿಸಿ ಜೀರ್ಣವಾಗಿ ಹೋಗಿವೆ. ಅಷ್ಟಾದರೂ ಕೂಡ ಮನುಷ್ಯ ವೃದ್ಧನಾದಾಗ ಅವನಿಗೆ ವಿಷಯಾಸಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ, ಅದು ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಆದರೆ ಮತ್ತೆ ಇನ್ನೊಂದು ಹೊಸ ದೇಹವನ್ನು ಪಡ್ಕೊಂಡು ಹುಟ್ಟಿದಾಗ ಅವನಿಗೆ ವಿಷಯಾಸಕ್ತಿ ಮತ್ತೆ
ಚುರುಕಾಗೇ ಇರ್ತದೆ. ನಾವು ಇದನ್ನೆಲ್ಲ ನೋಡಿದ್ದೇವೆ. ಆದರೂ ಜೀರ್ಣಗಳು ಅಂತ ಇಂದ್ರಿಯಗಳನ್ನು ಹೇಳುವುದು ಯಾಕೆಂದ್ರೆ, ಅನಾದಿ ಕಾಲದಿಂದ ಈ ಜೀವ ಅನಾದಿ ನಿತ್ಯ, ಅವನು ಈ ಸೃಷ್ಟಿಗೆ ಬಂದಂದಿನಿಂದ ಅವನು ತನ್ನ ಇಂದ್ರಿಯಗಳ ಮೂಲಕ ಈ ಎಲ್ಲಾ ಥರದ ಸುಖ ದುಃಖ ಇತ್ಯಾದಿಗಳನ್ನು ಅನುಭವಿಸೇ ಇದ್ದಾನೆ. ಆ ಅನುಭವಿಸಿದಂತಹ ಸುಖ ದುಃಖ ಇತ್ಯಾದಿಗಳ ಸಂಸ್ಕಾರ ಅವನ ಮನಸ್ಸಿನಲ್ಲಿ ಇದ್ದೇ ಇದೆ. ನಮ್ಮ ಇವತ್ತಿನ ಎಲ್ಲ ರೀತಿಯಾದ ವರ್ತನೆಗಳು, ನಮ್ಮ ಆಲೋಚನೆಗಳು, ಇವುಗಳ ಹಿಂದೆ ನಾವು ಹಿಂದೆ ಅನುಭವಿಸಿರುವಂತಹ ಸಂಸ್ಕಾರ ಅಂತನ್ನುವುದು ಇದ್ದೇ ಇದೆ. ಈ ಕಾರಣದಿಂದ ಆ ಇಂದ್ರಿಯಗಳನ್ನ ಜೀರ್ಣ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೋಬೇಕು. ಜೀರಯ ಅನ್ನುವುದು ಇಂದ್ರಿಯಗಳಿಗೆ ವಿಶೇಷಣ. ಇಲ್ಲಿ ರಘುನಾಥ ತೀರ್ಥರು ವರ್ಣನೆ ಮಾಡುವಂತೆ ಹಿಂದೆ ಜೀರಯ ಅಂತ ಅವರೇ ವ್ಯಾಖ್ಯಾನ ಮಾಡಿದ್ದು. ಜೀರಯ ಅಂದ್ರೆ ವೃದ್ಧರಾದವರು, ವಯೋವೃದ್ಧರಾದವರು, ಜ್ಞಾನವೃದ್ಧರಾದವರು, ಸ್ಥಾನದ ದೃಷ್ಟಿಯಿಂದ ಜ್ಯೇಷ್ಠರಾದವರು ಅಂತ ಹೀಗೆಲ್ಲ ಅರ್ಥ. ಈ ಎಲ್ಲ ದೇವತೆಗಳು ನಮ್ಮ ಜೀರ್ಣವಾದ ವನಗಳನ್ನು, ವನ ಅಂದ್ರೆ ಇಂದ್ರಿಯ ಅಂತ ಅರ್ಥ, ಆ ಇಂದ್ರಿಯಗಳನ್ನ ಅವರು ನಮ್ಮ ಶರೀರಗಳಲ್ಲಿದ್ದು, ನಮ್ಮ ಶರೀರದಲ್ಲೂ ಇದ್ದಾನೆ, ನಿಮ್ಮ ಶರೀರದಲ್ಲೂ ಇದ್ದಾನೆ, ಆ ಮತ್ತೊಬ್ಬರ ಶರೀರದಲ್ಲೂ ಇದ್ದಾರೆ ಎಲ್ಲ ದೇವತೆಗಳು. ಅವರೆಲ್ಲ ಸಾಂಶ ದೇವತೆಗಳಾದ್ರಿಂದ ಪ್ರತಿಯೊಬ್ಬರ ಶರೀರದಲ್ಲೂ ಕೂಡ ಇದ್ದೇ ಇರ್ತಾರೆ. ಸ್ವಸ್ವ ಕರ್ಮ ಸಮರ್ಥಾನಿ ಕುರುವಂತೆ, ತಮ್ಮ ಕಾರ್ಯ ಸಾಮರ್ಥ್ಯ ಆಯಾ ಇಂದ್ರಿಯಗಳಿಗೆ ಬರುವಂತೆ ಮಾಡ್ತಾರೆ ಅವರು. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ಇಂದ್ರ ಪೂಜಾರ್ಥಮೇವ ತತ್ವಾಭಿಮಾನಿನೋ ದೇವಾಹ ಇಂದ್ರಿಯಾದೀನಿ ರಕ್ಷಂತಿ. ಇಂದ್ರ ಎಲ್ಲ ದೇಹ ಇಂದ್ರಿಯ ಇತ್ಯಾದಿ ಎಲ್ಲದಕ್ಕೂ ಅಧಿಪತಿಯಾದ, ಜಗತ್ತಿನ ಅಧಿಪತಿಯಾದ ಭಗವಂತನ ಪೂಜೆಗಾಗಿಯೇ ಅವರು ಈ ರಕ್ಷಿಸುವ ಕೆಲಸವನ್ನು ಮಾಡ್ತಾರೆ. ಆದ್ರಿಂದ ಇಂದ್ರಿಯಗಳಿಗೆ ಈ ಭಗವಂತ ಅಧಿಪತಿ ಅಂತ ಹೇಳಿದಂತೆ ಆಗ್ತದೆ. ಋಷಿಕಾಣ ಇಂದ್ರಿಯಾಣ ಮೀಶಃ ಸ್ವಾಮಿ. ಋಷಿಕಗಳು ಅಂದ್ರೆ ಇಂದ್ರಿಯ. ಋಷಿಕಾಣಿ ಇಂದ್ರಿಯಾಣ್ಯಾಹು ತೇಷಾಮೀಶೋ ಯಥೋ ಭವಾನ್ ಅಂತ ಹರಿವಂಶದ ಮಾತು. ಆ ಇಂದ್ರಿಯಗಳಿಗೆ ಈತ ಅಧಿಪತಿ. ನಮ್ಮೆಲ್ಲ ಇಂದ್ರಿಯಗಳಿಗೆ ಚೈತನ್ಯವನ್ನು ತುಂಬುವವನು ಅವನೇ. ಅವನು ಚೈತನ್ಯ ಕೊಟ್ಟಿದ್ರಿಂದಲೇ ಆಯಾ ಇಂದ್ರಿಯಗಳ ಅಭಿಮಾನಿಗಳಾದಂತಹ ಅನೇಕ ಜನ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನಮ್ಮ ಇಂದ್ರಿಯಕ್ಕೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟು ಅವನ್ನ ಮುನ್ನಡೆಸಿದ್ದಾರೆ. ಆದ್ರಿಂದಲೇ ಆ ಭಗವಂತ ನಮ್ಮ ಇಂದ್ರಿಯಗಳಿಗೂ ಅಧಿಪತಿ, ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳಾದಂತಹ ದೇವತೆಗಳಿಗೂ ಅಧಿಪತಿ. ಹೀಗೆ ಅದರ ಅರ್ಥ ಆಗ್ತದೆ. ಇಲ್ಲಿ ಇಂದ್ರ ಪೂಜಾರ್ಥಮೇವ, ಇಂದ್ರನ ಪೂಜೆಗಾಗಿಯೇ ಈ ಇಂದ್ರಿಯಗಳನ್ನು ರಕ್ಷಿಸ್ತಾ ಇದ್ದಾರೆ ಅಂತಿದೆಯಲ್ಲ, ಇಲ್ಲಿ ಎರಡು ರೀತಿಯಾದ ಪೂಜಾ ನಡೆದಿದೆ. ಒಂದು, ನಾವು ನಮ್ಮ ಇಂದ್ರಿಯಗಳಿಂದ, ನಮ್ಮ ಇಂದ್ರಿಯಗಳಿಂದ ನಾವು, ನೀವು, ದೇವತೆಗಳು, ಪ್ರತಿಯೊಬ್ಬರು ಕೂಡ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಜನಸಾಮಾನ್ಯರಾದಂತಹ ಮನುಷ್ಯ ಮಾತ್ರರಾದ ನಾವು ಪ್ರತಿಯೊಬ್ಬರು ಕೂಡ ಇಂದ್ರಿಯಗಳಿಂದ ಏನೇನೋ ವಿಷಯಗಳನ್ನು ಅನುಭವಿಸ್ತಾನೆ ಇದ್ದೇವೆ. ಈ ಇಂದ್ರಿಯಗಳನ್ನು ಅನುಭವಿಸ್ತಾ ಇರುವುದೆಲ್ಲ ಏನಿದೆಯಲ್ಲ, ಇಂದ್ರಿಯಗಳಿಂದ ಆಯಾ ಇಂದ್ರಿಯಾರ್ಥಗಳನ್ನು ಅನುಭವಿಸುವುದೇನಿದೆಯಲ್ಲ, ಇದೆಲ್ಲವೂ ಕೂಡ ಭಗವಂತನ ಒಂದು ಪೂಜಾನೆ. ಮತ್ತೆ ಅವರು, ಆ ತತ್ವಾಭಿಮಾನಿ ದೇವತೆಗಳು, ನಮ್ಮ ಇಂದ್ರಿಯಗಳನ್ನು ರಕ್ಷಿಸುವುದೇನಿದೆಯಲ್ಲ, ಅದು ಅವರಿಗೆ ಭಗವಂತನ ಪೂಜೆ. ಇದು ಈ ರೀತಿಯ ಎರಡು ಥರದ ಪೂಜೆ. ಒಂದು ಭೋಗ, ಇಂದ್ರಿಯಗಳಿಂದ ನಾವು ಮಾಡುವಂತಹ, ನಾವೆಲ್ಲರೂ ಮಾಡುವಂತಹ ಭೋಗ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯ ಮಾತ್ರರು ಪ್ರತಿಯೊಬ್ಬರು ಮಾಡುವಂತಹ ಭೋಗವೆಲ್ಲವೂ ಕೂಡ ಒಂದು ಪೂಜಾನೆ. ಮತ್ತೆ ಆ ಇಂದ್ರಿಯಗಳಲ್ಲಿ ನಿಂತು ತಮ್ಮ ಜವಾಬ್ದಾರಿಯನ್ನು ಆ ದೇವತೆಗಳು ನಿರ್ವಹಿಸಿದ್ದಾರಲ್ಲ, ಅದು ಒಂದು ಪೂಜಾನೆ. ಈ ತರ ಇಂದ್ರ ಪೂಜಾರ್ಥಮೇವ ತತ್ವಾಭಿಮಾನಿನೋ ದೇವಾಹ ಇಂದ್ರಿಯಾದೀನಿ ರಕ್ಷಂತಿ ಅಂತ ಶೇಷಚಂದ್ರಿಕಾಚಾರ್ಯರು, ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದನ್ನು ನಾವು ತಿಳ್ಕೊಳ್ಬೇಕು. ಭಗವದ್ಗೀತೆಯ 4ನೇ ಅಧ್ಯಾಯ 26ನೇ ಶ್ಲೋಕ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ, ಶಬ್ದಾದೀನಿ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಇದು ನಾವು ಮಾಡುವಂಥ ಭೋಗವೆಲ್ಲವೂ ಕೂಡ ಪೂಜಾ ಅನ್ನುವುದನ್ನು ತಿಳಿಸುವಂತಹ ವಿಷಯ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇನು 5 ವಿಷಯಗಳಿವೆ. ಈ ಪದಾರ್ಥಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅಂದ್ರೆ ರೂಪವನ್ನ ಚಕ್ಷುರಿಂದ್ರಿಯವೆಂಬ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಅದಕ್ಕೆ ಅರ್ಥ ಏನು?
ಚಕ್ಷುರಿಂದ್ರಿಯದಿಂದ ರೂಪವನ್ನು ನೋಡ್ತಾರೆ, ಅದನ್ನೊಂದು ಹೋಮ ಅಂತ ತಿಳ್ಕೊತಾರೆ. ಆ ಅನುಸಂಧಾನ ಅವ್ರಿಗಿರ್ತದೆ. ಉಳಿದವರಿಗೆ ನಾವು ಸುಖ ಪಡ್ತಿದ್ದೇವೆ ಅಂತ, ಏನೋ ಒಂದು ನೋಡ್ತಾ ಇದ್ದೇವೆ, ನಮಗಾಗಿ ನೋಡ್ತಾ ಇದ್ದೇವೆ ಅಂತ ಒಂದು ತಿಳುವಳಿಕೆ ಮಾತ್ರ ಇರ್ತದೆ. ಭಗವಂತನ ಎಚ್ಚರ ಅವ್ರಿಗಿರೋದಿಲ್ಲ. ಭಗವತ್ ಪೂಜಾ ರೂಪವಾಗಿಯೇ ಈ ಎಲ್ಲ ವಿಷಯಗಳನ್ನು ಅವರು ಅನುಭವಿಸ್ತಾರೆ ಅಂತ ಅದರ ಅರ್ಥ. ಮತ್ತೆ ಅದೇ ಶ್ಲೋಕದ ಪೂರ್ವಾರ್ಧ ಹೀಗೆ ಹೇಳ್ತದೆ: ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜಿಹ್ವತೆ. ಶ್ರೋತ್ರ ಮೊದಲಾದ ಇಂದ್ರಿಯಗಳಿವೆಲ್ಲ, ಇವೆಲ್ಲವೂ ಕೂಡ ಇಂದ್ರಿಯಗಳ ನಿಗ್ರಹ ಮಾಡುವುದರ ಮೂಲಕ ಸಂಯಮ ಎಂಬುದು ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಇಂದ್ರಿಯಗಳು, ಚಕ್ಷುರೇಂದ್ರಿಯ, ಘ್ರಾಣೇಂದ್ರಿಯ, ಮತ್ತೆ ನಮ್ಮ ಕರ್ಮೇಂದ್ರಿಯಗಳು, ಉಪಸ್ಥೇಂದ್ರಿಯ ಮೊದಲಾದ ಎಲ್ಲವನ್ನೂ ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ, ಆಯಾ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು ಒಂದು ಯಜ್ಞವೇ. ಇದು ತುಂಬಾ ವಿಶಿಷ್ಟವಾದ ಸಂಗತಿ. ಯಾರೋ ಕೆಲವರು ಸನ್ಯಾಸಿಗಳಾಗಿದ್ದು ಜಿಹ್ವೇಂದ್ರಿಯ, ಉಪಸ್ಥೇಂದ್ರಿಯ, ಚಕ್ಷುರೇಂದ್ರಿಯ ಮೊದಲಾದ ಎಲ್ಲವನ್ನೂ ಕೂಡ ಆಯಾ ವಿಷಯದ ಕಡೆಗೆ ಹೋಗದಿರುವಂತೆ ಮಾಡಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದು ಒಂದು ಯಜ್ಞವೇ. ಅಲ್ಲಿ ಸಂಯಮ ಅನ್ನುವುದೇ ಒಂದು ಅಗ್ನಿ. ಇಂದ್ರಿಯಗಳನ್ನು ಅಲ್ಲಿ ಹೋಮ ಮಾಡ್ತಾರೆ. ಇನ್ನು ಗೃಹಸ್ಥನಾಗಿದ್ದು ಆ ಗೃಹಸ್ಥ ಧರ್ಮಕ್ಕೆ ಉಚಿತವಾಗಿ ಏನು ಸುಖ ಅನುಭವಿಸಬೇಕೋ ಅದನ್ನು ಅನುಭವಿಸ್ತಾನೆ ಅಂತಾದ್ರೆ ಅವನು ಅನುಭವಿಸ್ತಾ ಇರುವುದು ಒಂದು ಯಜ್ಞವೇ. ಅದಕ್ಕೆ ಕಾರಣ ಏನು? ಅಲ್ಲಿ ಇಂದ್ರಿಯ ಅನ್ನುವುದೇ ಅಗ್ನಿ. ಹಿಂದೆ ಸಂಯಮ ಅನ್ನುವುದೇ ಅಗ್ನಿ, ಇಲ್ಲಿ ಇಂದ್ರಿಯ ಅನ್ನುವುದು ಅಗ್ನಿ. ಶಬ್ದ ಮೊದಲಾದವುಗಳೇ ಆ ಆಹುತಿ ಹಾಕುವಂಥ ಪದಾರ್ಥಗಳು. ಇಂಥ ಒಂದು ವಿಶಿಷ್ಟವಾದಂತಹ ಯಜ್ಞವನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ನಾವೆಲ್ಲರೂ ಇಂದ್ರಿಯಗಳಿಂದ ಏನನ್ನಾದರೂ ಅನುಭವಿಸುವುದಿದೆಯಲ್ಲ, ಅದು ಭಗವಂತನ ಪೂಜಾ. ಮತ್ತೆ ಆ ದೇವತೆಗಳು ನಮ್ಮ ಇಂದ್ರಿಯಗಳನ್ನು ರಕ್ಷಿಸುವುದಿದೆಯಲ್ಲ, ಅದು ಭಗವಂತನ ಪೂಜಾ ಅಂತ ನಾನು ವ್ಯಾಖ್ಯಾನಿಸಿದೆ. ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ನಾವು ಇಂದ್ರಿಯಗಳ ಅರ್ಥಗಳನ್ನು ಅನುಭವಿಸುವಾಗ ಇದು ಭಗವಂತನ ಪೂಜಾ ಅನ್ನುವಂಥ ಎಚ್ಚರ ಇರಲಿಕ್ಕಿಲ್ಲ. ಆದರೆ ದೊಡ್ಡ ದೊಡ್ಡ ದೇವತೆಗಳಿಗೆ ಅವರು ತಮ್ಮ ಸುಖವನ್ನು ಅನುಭವಿಸುವಾಗಲೂ ಕೂಡ, ಸ್ತ್ರೀ ಪುರುಷ ದೇವತೆಗಳು ತಮ್ಮ ಸುಖವನ್ನು ಅನುಭವಿಸುವಾಗಲೂ ಕೂಡ ಅವರಿಗೆ ಇದು ಭಗವಂತನ ಪೂಜಾ ಅನ್ನುವಂಥ ಒಂದು ಎಚ್ಚರ ಇರ್ತದೆ. ದೈವೇ ರಕ್ತೈವಚ ಪ್ರೀತಿ ವಿಷ್ಣು ಪುತ್ರಾತ್ವ ಮಾನುಷಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ದೇವತೆಗಳು ಏನು ತಮ್ಮ ಸ್ತ್ರೀಯರೊಂದಿಗೆ ದಾಂಪತ್ಯ ನಡೆಸ್ತಾರೆ, ರತಿಯನ್ನು ನಡೆಸ್ತಾರೆ, ಅದರಿಂದಲೇ ಭಗವಂತನಿಗೆ ಪ್ರೀತಿ ಆಗ್ತದಂತೆ. ಭಗವಂತನಿಗೆ ಅದರಿಂದ ಪ್ರೀತಿ ಆಗಬೇಕಾದ್ರೆ ಅವರ ಆ ಸಾಧಕರಾದಂತಹ ದೇವತೆಗಳ ಸ್ಥಾನ ಎಷ್ಟು ದೊಡ್ಡದಿರಬೇಕು ಮತ್ತು ಅವ್ರ ಮನೋಭಾವ ಎಂಥದ್ದಿರಬೇಕು ಅಂತ ಅನ್ನೋದನ್ನು ನಾವು ಒಂದು ಬಾರಿ ಆಲೋಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ಕೇವಲ ಪರಸ್ಪರರ ಮನಸ್ಸು ಪರಸ್ಪರರಲ್ಲೇ ಲಗ್ನವಾಗಿದ್ರೆ, ಅದರಿಂದ ಆ ಸಂದರ್ಭದಲ್ಲಿ ಭಗವಂತನ ನೆನಪೇ ನಾವು ಬರದೇ ಹೋದ್ರೆ ಭಗವಂತನಿಗೆ ತೃಪ್ತಿ ಆಗುವುದು ಹೇಗೆ? ಭಗವಂತನಿಗೆ ಪ್ರೀತಿ ಆಗಬೇಕು ಅಂದರೆ ಅಂತಹ ಸಂದರ್ಭದಲ್ಲೂ ಕೂಡ ಇದು ಭಗವಂತನ ಪೂಜಾ ಅನ್ನುವ ಎಚ್ಚರ ಅವ್ರಿಗೆ ಇದ್ದಿರಬೇಕಲ್ಲ. ಭಗವಂತನ ಪೂಜೆಗಾಗಿ ಇದನ್ನು ಮಾಡ್ತಿದ್ದೀವಿ ಅನ್ನೋ ಎಚ್ಚರ ಅವ್ರಿಗೆ ಇರೋದ್ರಿಂದಲೇ ಅದು ಆತನ ಪೂಜಾ ಆಗ್ತದೆ, ಅವನಿಗೆ ತೃಪ್ತಿದಾಯಕ ಆಗ್ತದೆ. ನಮಗೆ ಆ ಕಾಲದಲ್ಲಿ ಅದೆಲ್ಲ ಭಗವಂತನ ಪೂಜಾ ಅನ್ನುವ ಎಚ್ಚರ ಬರದೇ ಹೋದ್ರೂ ಕೂಡ, ಅದೆಲ್ಲ ಮುಗಿದ ಬಳಿಕ ಆದರೂ ಕೂಡ ಇದು ಭಗವಂತನ ಪೂಜಾ ಅನ್ನುವಂಥ ಎಚ್ಚರ ಬರಬೇಕು. ಸುಖ ಅನುಭವಿಸುವ ಕ್ಷಣಗಳು ಮುಗಿದ ಮೇಲಾದರೂ ಅದನ್ನು ನಮಗೆ ತಿಳಿಸ್ತದೆ ಈ ಎಲ್ಲ ಮಾತುಗಳು. ಈ ಕಾರಣಕ್ಕಾಗಿ ಭಗವಂತ ಹೃಷಿಕೇಶ, ಹೃಷಿಕ ಅಂದ್ರೆ ಇಂದ್ರಿಯಗಳು ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳು, ಅವರೆಲ್ಲರಿಗೂ ಕೂಡ ಆತ ಒಡೆಯ. ಈ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಗಳನ್ನು ರಕ್ಷಿಸುವ ಕೆಲಸ, ನಮ್ಮ ಇಂದ್ರಿಯಗಳನ್ನು ರಕ್ಷಿಸುವ ಕೆಲಸ, ಮತ್ತೆ ಆ ಇಂದ್ರಿಯಗಳನ್ನ ಉಪಯೋಗಿಸಿಕೊಂಡು ತಾವು ಸುಖವನ್ನು ಅನುಭವಿಸುವ ಕೆಲಸ, ಇವೆರಡನ್ನು ಭಗವಂತನ ಪೂಜಾ ಅಂತ ಮಾಡ್ತಾರೆ. ಈ ಕಾರಣಕ್ಕಾಗಿ ಆತ ಹೃಷಿಕೇಶ ಅಂತ ಅದರ ಅರ್ಥ. ಹೀಗೆ ಭಗವಂತನನ್ನ ಹೃಷಿಕೇಶ, ಇಂದ್ರಿಯಗಳ ಒಡೆಯ ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳ ಒಡೆಯ ಅಂತ ನಾವು ಉಪಾಸನೆ ಮಾಡಿದ್ರಿಂದ ಇಂದ್ರಿಯಗಳ ನಿಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ ಅಂತ ಅತ್ಯುಪಯುಕ್ತವಾದಂತಹ ಒಂದು ಅನುಸಂಧಾನ ಇದು. ಇದು ರಘುನಾಥ ತೀರ್ಥರ ಅರ್ಥ ಆಯಿತು. ಭಗವಂತರಾಯರು ಇದೇ ಮಂತ್ರಕ್ಕೆ ಮತ್ತೊಂದು ಅರ್ಥವನ್ನ ವರ್ಣನೆ ಮಾಡ್ತಾರೆ.
ಈ ಪೃಥ್ವಿ ಭಗವಂತನ ಪೂಜೆಗಾಗಿ ಸಂಪತ್ತನ್ನು ಧರಿಸಿದೆ ಅಂತ ಹಿಂದೆ ಬಂದಿತ್ತು. ಹಾಗೆ ದ್ಯಾವಹ ಅಂದ್ರೆ ದ್ಯುಲೋಕಾಹ, ದ್ಯುಲೋಕದ ಅಭಿಮಾನಿ ದೇವತೆಗಳು, ಅವರು ಭಗವಂತನ ಪೂಜೆಗಾಗಿ ಈ ಸಂಪತ್ತನ್ನ ಧರಿಸಿದ್ದಾರೆ. ಮತ್ತೆ ಈ ಆಪಹ, ಜಲಾಭಿಮಾನಿ ದೇವತೆಗಳು, ಈ ಜಲಾಭಿಮಾನಿ ದೇವತೆಗಳೆಲ್ಲವೂ ಕೂಡ ಔಷಧಿಗಳನ್ನು ರಕ್ಷಿಸುವುದು, ಔಷಧಿ ವನಸ್ಪತಿಗಳನ್ನು ಬೆಳೆಸುವುದು ಭಗವಂತನ ಪೂಜೆಗಾಗಿಯೇ. ಇಲ್ಲಿ ಶಬ್ದಕ್ಕೆ ವ್ಯತ್ಯಾಸ ಇರುವುದನ್ನು ಗಮನಿಸಬೇಕು. ಔಷಧೀಹಿ ಅಂತಿದೆಯಲ್ಲ, ಅದನ್ನ ಪ್ರಥಮಾ ವಿಭಕ್ತ್ಯಂತವಾಗಿಯೇ ಇಟ್ಕೊಂಡಿದ್ರು ಶೇಷಚಂದ್ರಿಕಾಚಾರ್ಯರು, ರಘುನಾಥ ತೀರ್ಥರು. ಭಗವಂತರಾಯರು ಅದನ್ನ ದ್ವಿತೀಯ ವಿಭಕ್ತ್ಯಂತವಾಗಿ ಇಟ್ಕೊಂಡಿದ್ದಾರೆ. ನೀರು ಇರುವುದರಿಂದಲೇ ಔಷಧಿ ವನಸ್ಪತಿಗಳೆಲ್ಲ ಬೆಳೀತವೆ. ಆ ನೀರು ಔಷಧಿ ವನಸ್ಪತಿಗಳನ್ನು ಬೆಳೆಸುವುದು ಯಾರಿಗಾಗಿ? ಭಗವಂತನ ಪೂಜೆಗಾಗಿ. ಹೀಗೆ ಔಷಧಿ ಅನ್ನೋದು ದ್ವಿತೀಯ ವಿಭಕ್ತಿ ಬಹುವಚನ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಅದು ಪ್ರಥಮ ವಿಭಕ್ತಿ ಬಹುವಚನವೇ. ಮತ್ತೆ ಜರಯಂತಿ ಇತಿ ಜೀರಯ ಕಾಲಾವಯವಾಹ, ಕಾಲದ ಅವಯವಗಳು. ಕಾಲ ಯಾವತ್ತೂ ಕೂಡ ಜೀರ್ಣ ಆಗ್ತಾ ಹೋಗ್ತಿರ್ತದೆ. ಈ ವರ್ಷ ಈ ದಿನ ಮುಗೀತು, ಈ ವಾರ ಮುಗೀತು, ಈ ಪಕ್ಷ ಮುಗೀತು, ಈ ತಿಂಗಳು ಮುಗೀತು, ವರ್ಷವೂ ಮುಗಿಯಿತು, ಶತಮಾನ ಮುಗೀತು. ಹೀಗೆ ಕಾಲ ಅಂತನ್ನೋದು ನಿತ್ಯ ಜೀರ್ಣ ಆಗ್ತಾ ಮುಂದುವರಿತಾ ಇರ್ತದೆ. ಆದ್ರಿಂದ ಕಾಲಗಳು ಅಂದ್ರೆ ಈ ಕಾಲದ ಅವಯವಗಳಾದಂಥ ಋತುಗಳು. ತದರ್ಥಮೇವ ವನಾನಿ ರಕ್ಷಂತೆ. ಬೇಸಿಗೆಯಲ್ಲಿ ಕೆಲವು ಹೂವು ಹಣ್ಣುಗಳು ಸಿಗ್ತವೆ, ಮಳೆಗಾಲದಲ್ಲಿ ಕೆಲವು ಬೇರೆ ಸಿಗ್ತವೆ, ಚಳಿಗಾಲದಲ್ಲಿ ಕೆಲವು ಬೇರೆ ಸಿಗ್ತವೆ. ಪುಷ್ಪ ಫಲಾದಿ ಸಮೃದ್ಧಿವಂತಿ ಭವಂತಿ. ಇದೆಲ್ಲವೂ ಋತುಗಳು ಹೀಗೆ ಮಾಡುವುದು. ಜೀರಯ ಅಂದ್ರೆ ಋತುಗಳು. ಆ ಋತುಗಳು ವನಾನಿ ಅಂದ್ರೆ ಹೂ ಹಣ್ಣುಗಳೆಲ್ಲವನ್ನು ಕೂಡ ರಕ್ಷಿಸುವುದು ಮತ್ತೆ ಬೆಳೆಸುವುದು ಈ ಭಗವಂತನ ಪೂಜೆಗಾಗಿ ಅಂತ ಹೀಗಾದರ ಅರ್ಥ. ಭಗವಂತರಾಯರು ಆ ಜೀರಯ ಅಂತನ್ನುವುದನ್ನ ಮತ್ತೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಜೀರ ಅನ್ನೋ ಶಬ್ದಕ್ಕೆ, ಜೀರಿ ಅನ್ನೋ ಶಬ್ದಕ್ಕೆ ಕಾಲದ ಅವಯವಗಳಾದಂತಹ ಋತುಗಳು ಅಂತ ಅರ್ಥ ಮಾಡಿದ್ರಲ್ಲ. ಅದಲ್ಲದೆ ಔಷಧಿ ವನಸ್ಪತಿಗಳು. ಈ ಜೀರಿ ಅನ್ನೋ ಶಬ್ದವನ್ನ ಔಷಧಿ ವನಸ್ಪತಿಗಳನ್ನ ಬೆಳೆಸುವಂತ ನೀರು ಅನ್ನೋದಕ್ಕೆ ವಿಶೇಷಣವಾಗಿ ಮಾಡ್ಕೊಂಡಿದ್ದಾರೆ. ನೀರು ಜೀರಿ, ಯಾಕೆಂದ್ರೆ ಜೀರಿ ಅಂದ್ರೆ ವೇಗವಾಗಿ ಹರಿಯುವುದು ಅಂತ ಅರ್ಥ. ಕೋಶದಲ್ಲಿ ಇವತ್ತಿಗೂ ಆ ಅರ್ಥಗಳು ಉಪಲಬ್ಧ ಇವೆ. ಜೀರಾಹ ಜೀರ್ಣಿಹಿ ಇತ್ಯಾದಿ ಕ್ಷಿಪ್ರನಾಮಸು ಪಾಠಾತ್. ಕ್ಷಿಪ್ರವಾಗಿ ಹರಿಯುವುದರಿಂದ ಜೀರಿ ಅಂದ್ರೆ ನೀರೇ. ಅಂಥ ನೀರು ಆಪೋಪಿ ಔಷಧಿವನಾನಿ ಉತ ಭಗವದರ್ಥಮೇವ ರಕ್ಷಂತಿ. ನೀರನ್ನು ಅವೆಲ್ಲ ರಕ್ಷಿಸುವುದು ಯಾತಕ್ಕಾಗಿ? ಭಗವಂತನ ಪೂಜೆಗಾಗಿಯೇ. ಬೇರೆ ಯಾವ ಉದ್ದೇಶವೂ ಅವಕ್ಕಿಲ್ಲ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಕಡೆನೂ ಕೂಡ ಪೃಥ್ವಿ, ಅಪ್ ಮತ್ತೆ ದ್ಯೂ ಇತ್ಯಾದಿ ಶಬ್ದಗಳು ಬಂದವಲ್ಲ, ಎಲ್ಲ ಕಡೆ ಅದರ ಅಭಿಮಾನಿ ದೇವತೆಗಳನ್ನೇ ತಗೊಳ್ಬೇಕು ಅಂತ ಭಗವಂತರಾಯರ ಒಂದು ವ್ಯಾಖ್ಯಾನ ಇದೆ. ಇದು ಭಗವಂತರಾಯರು ಮಾಡಿದ ವ್ಯಾಖ್ಯಾನ. ವಸ್ತುತಃ ಅವರ ಆ ಭಗವಂತರಾಯರ ದೃಷ್ಟಿಯಲ್ಲಿ ಹೃಷಿಕೇಶ ಅನ್ನುವ ನಾಮವನ್ನು ವಿವರಿಸುವಂತಹ ಬೃಹತಿ ಮಂತ್ರ ಬೇರೆನೇ ಇದೆ. ಅದು ಋತೃಭ್ಯೋ ವಯೋಧಾ ಧೀನೂನಾ ವಿಶುದ್ಧ ಸೋಂ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಕೃಷ್ಣಯ ಜನ್ಮನ್ ದೇವಾನಾಂ ವಿಷಃ ಅಂತ ಮಂತ್ರ. ಇದು ಬೃಹತಿ ಮಂತ್ರ ಅವರಿಗೆ. ಹೃಷಿಕೇಶ ಅನ್ನುವುದು 49ನೇ ಮಂತ್ರ ಭಗವಂತರಾಯರ ದೃಷ್ಟಿಯಲ್ಲಿ. ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಅದು 48ನೇ ಮಂತ್ರ. ಭಗವಂತರಾಯರ ದೃಷ್ಟಿಯಲ್ಲಿ ನಾವೇನೋ ಒಂದು ಮಂತ್ರವನ್ನು ಈಗ ನೋಡಿದ್ವಲ್ಲ, ಓಷಧೀರುತಾಪಃ ಪತಿಂಬೋ ಅಜ್ಞಾನಾಂ ರಕ್ಷಂತಿ ಜೀರಯೋ ವನಾನಿ ಧೇನುನಾ ವಿಶುದ್ಧ ಸೋಂ ಅಂತ ಮಂತ್ರ. ಅದು ಧಾತು ಮತ್ತು ಉತ್ತಮ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಹಂಚಿ ಹೋಗಿದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಆ ಮಂತ್ರದ ವ್ಯಾಖ್ಯಾನವನ್ನ ನಾವೀಗ ನೋಡ್ತಿದ್ದೇವಷ್ಟೇ. ಋಷಿಕೇಶ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಈ ಇಂದ್ರಾಯ ದ್ಯಾವ ಔಷಧಿ ಅನ್ನುವ ಮಂತ್ರದ ಅರ್ಥವನ್ನು ನೋಡ್ತಾ ಇದ್ದೇವೆ. ಹೀಗೆ ಭಗವಂತರಾಯರ ವ್ಯಾಖ್ಯಾನಕ್ಕೂ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕೂ
ಅದೊಂದು ವ್ಯತ್ಯಾಸ ಇದೆ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಬೃಹತಿ ಛಂದಸ್ಸಿಗೆ ಒಟ್ಟಾರೆ 9×4=36, 4 ಪಾದಗಳಲ್ಲಿ 9 ಅಕ್ಷರ ಇದ್ದಾಗ ಒಟ್ಟು 36 ಅಕ್ಷರಗಳಾಗುವುದು ಅವರಿಗೆ ಮುಖ್ಯ. ಆದ್ದರಿಂದ ಈ ನಾಮಗಳು ಅವರಲ್ಲಿ ಹಿಂದೆ ಮುಂದಾಗ್ತವೆ. ಎಷ್ಟನೇ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮ ಇದು ಅನ್ನುವುದು ವ್ಯತ್ಯಸ್ತ ಆಗ್ತದೆ, ಮತ್ತು ಆ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಯಾವುದು ಅಂತ ಅನ್ನುವುದು ಕೂಡ ವ್ಯತ್ಯಸ್ತ ಆಗ್ತದೆ. ಸ್ತೋತ್ರಗಳಿಗೆ ತನ್ನನ್ನು ಸ್ತುತಿಸುವವರಿಗೆ ಮುಕ್ತಿಯಲ್ಲಿ ಹರ್ಷ ಕೊಡ್ತಾನೆ, ಆದ್ರಿಂದ ಆತ ಋಷಿ ಅನಿಸ್ಕೊಂಡಿದ್ದಾನೆ. ಮತ್ತೆ ಕ ಅಂದ್ರೆ ಚತುರ್ಮುಖ ಬ್ರಹ್ಮ, ಈ ಅಂದ್ರೆ ಈಶನಾದಂತಹ ವಾಯು, ಅವರೆಲ್ಲರಿಗೂ ಕೂಡ ಈತ ಕ ಅಂದ್ರೆ ವಾಯು, ಅವನಿಗೆ ಈಶ ಅಂದ್ರೆ ಒಡೆಯ, ಈ ಭಗವಂತ ಅಂತ ಅದರನ್ನ ಋಷಿಕೇಶ ಅಂತ ಹೇಳಬೇಕು. ಅಥವಾ ಹರ್ಷ ಅಂದ್ರೆ ಸಂತೋಷ, ಸಂತೋಷವೇ ಮೊದಲಾದ ಸಕಲ ಗುಣಗಳಿಗೆ ಈತ ಅಧಿಪತಿ ಅಂತ ಮತ್ತೊಂದು ಅರ್ಥವನ್ನು ಕೂಡ ಭಗವಂತರಾಯರು ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಈ ಋಷಿಕೇಶ ಅನ್ನೋ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಿದ್ದಾರೆ ಅಂತ ಅನ್ನೋದು ನೋಡಿದ್ದೇವೆ. ಮತ್ತೆ ಈ ಮಂತ್ರದ ಅರ್ಥವನ್ನು ಕೂಡ ಅವರು ಹೇಗೆ ಹೇಳ್ತಾರೆ, ಇಂದ್ರಾಯದ್ಯಾವ ಔಷಧಿ ಉತಾಪ ಅನ್ನೋ ಮಂತ್ರಕ್ಕೆ ಅವರೇನು ಅರ್ಥವನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮುಂದಿನ ಭಾಗದಲ್ಲಿ ಈ ಮಂತ್ರಕ್ಕೆ 3ನೇ ಮಂಡಲದಲ್ಲಿ ಬರುವಂತಹ ಇಂದ್ರಾಯದ್ಯಾವ ಔಷಧಿ ಅನ್ನುವ ಈ ಭಾಗಗಳಿಗೂ 8ನೇ ಮಂಡಲದಲ್ಲಿ ಬರುವಂತಹ ಪ್ರತಿಂಬುವ ಜ್ಞಾನಾಂ ಅನ್ನುವ ಮಂತ್ರಗಳಿಗೂ, ಮಂತ್ರದ ಖಂಡಗಳಿಗೂ ಒಂದು ಸಂಯೋಜನವನ್ನು ಮಾಡಿದಾಗ ಸಿದ್ಧವಾಗುವ ಬೃಹತಿ ಮಂತ್ರಕ್ಕೆ ಒಟ್ಟಂದದಲ್ಲಿ ಏನು ಅರ್ಥ ಬರ್ತದೆ ಅಂತ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಮತ್ತೆ ಈ ಆಪಹ ಇತ್ಯಾದಿ ಶಬ್ದಗಳಿಗೆ ನನ್ನ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ಇನ್ನು ಮುಂದಿನ ಭಾಗದಲ್ಲಿ ನೋಡಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ.